ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕ್ರಿಕೆಟ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರೋವಂಥ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಮೂವಿ ಹೀರೋ ಅರ್ಜುನ್ ಇಂಡಿಯಾ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಾನೆ. ಇವನಿಗೆ ಕ್ರಿಕೆಟ್ ಅಂದರೆ ತುಂಬಾ ಪ್ರೀತಿ. ಬಟ್ ಇವನ ಲೈಫ್ನಲ್ಲಿ ನಡೆಯೋವಂಥ ಪ್ರಾಬ್ಲಮ್ಗಳನ್ನು ಎದುರಿಸೋಕ್ಕೋಸ್ಕರ ಇಂಡಿಯಾ ಪಾಕಿಸ್ತಾನ್ ಫೈನಲ್ ಟೆಸ್ಟ್ ಮ್ಯಾಚಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾನ ಇಲ್ವಾ, ಏನು ಕತೆ ಅಂತ ಮುಂದೆ ನೋಡೋಣ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿ ನೇಮ್ ಬಂದುಬಿಟ್ಟು ಟೆಸ್ಟ್ ಅಂತ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಹೀರೋ ಅರ್ಜುನ್ ಈ ಹಿಂದೆ ಆಡಿರೋವಂಥ ಮ್ಯಾಚ್ನಲ್ಲಿ ಸೋತಿರ್ತಾನೆ. ಆಗ ಅವನ ಮಗ ಆದಿ ಬಂದು ಅಗ್ರೆಸಿವ್ ಆಗಿ ಆಡಿದರೆ ವಿನ್ ಆಗೋ ಚಾನ್ಸ್ ಇತ್ತು, ಅದು ಹೇಗೆ ಮ್ಯಾಚ್ ಸೋತ್ರಿ ಅಂತ ಕೇಳ್ತಾನೆ. ಅರ್ಜುನ್ ಮೊದಲೇ ಮ್ಯಾಚ್ ಸೋತಿರೋದಕ್ಕೆ ಬೇಜಾರಲ್ಲಿರ್ತಾನೆ. ಹಾಗೆ ಅರ್ಜುನ್ ಮಗ ಆದಿ ಕೂಡ ಕ್ರಿಕೆಟ್ ಅಂದರೆ ತುಂಬಾ ಫೇವ್ರೇಟ್ ಆಗಿರುತ್ತೆ. ಈ ಕಡೆ ಕುಮುದ ಮತ್ತು ಅವಳ ಗಂಡ ಸರಾ ಫ್ಯಾಮ್ಲಿನ ತೋರಿಸ್ತಾರೆ. ಕುಮುದ ಅರ್ಜುನನ ಚೈಲ್ಡ್ಹುಡ್ ಫ್ರೆಂಡ್. ಹಾಗೆಯೇ ಈಗ ಇವಳು ಅರ್ಜುನ್ ಮಗ ಆದಿ ಓದೋ ಸ್ಕೂಲಲ್ಲಿ ಟೀಚರ್ ಆಗಿರ್ತಾಳೆ. ಇವಳಿಗೆ ಕ್ರಿಕೆಟ್ ಅಂದರೆ ತುಂಬಾ ಪ್ರೀತಿ. ಯಾವಾಗಲೂ ಟಿವಿನಲ್ಲಿ ಕ್ರಿಕೆಟ್ ಮ್ಯಾಚ್ನೇ ನೋಡ್ತಿರ್ತಾಳೆ. ಇವಳ ಗಂಡ ಸರಾ MIT ಪದವಿ ಮುಗಿಸಿ ಹೈಡ್ರೋಫ್ಯೂಯಲ್ ಇಂಧನನ ಕಂಡುಹಿಡಿದಿರ್ತಾನೆ. ಸೊ ಇದು ಇಡೀ ದೇಶದ ಜನರಿಗೆ ಉಪಯೋಗ ಆಗ್ತಿರುತ್ತೆ, ಹಾಗೆ ಪರಿಸರ ಸ್ನೇಹಿ ಕೂಡ ಆಗಿರುತ್ತೆ. ಬಟ್ ಈ ಯೋಜನೆಯನ್ನು ಜಾರಿಗೆ ತರೋಕೆ ಹಣಕಾಸಿನ ಸಮಸ್ಯೆ ಆಗಿ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಿರ್ತಾನೆ. ಕುಮುದಾಗೆ ಮದುವೆ ಆಗಿ 10 ವರ್ಷ ಆದರೂ ಮಕ್ಕಳಾಗದೇ ಇರೋದ್ರಿಂದ IVF ಟ್ರೀಟ್ಮೆಂಟ್ ತಗೊತಿರ್ತಾಳೆ. ಈ ಕಡೆ ಸರಾ ತನ್ನ ಪ್ರಾಜೆಕ್ಟ್ಗಾಗಿ ಧರ್ಮೇಶನ್ ಹತ್ರ 50 ಲಕ್ಷ ಸಾಲ ಮಾಡಿ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಎಲ್ಲರನ್ನ ನಂಬಿಸ್ತಿರ್ತಾನೆ. ಈ ಧರ್ಮೇಶ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾನೆ, ಅದರಲ್ಲಿ ಮ್ಯಾಚ್ ಬೆಟ್ಟಿಂಗ್ ಕೂಡ ಒಂದು. ಅರ್ಜುನ್ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್. ಬಟ್ ಈಗ ಅವನಿಗೆ ರಿಟೈರ್ಡ್ ಆಗೋ ಟೈಮ್ ಬಂದಿರುತ್ತೆ. ಸೊ ಲಾಸ್ಟ್ 2 ಮ್ಯಾಚ್ಗಳಲ್ಲಿ ಸೋತಿರೋದ್ರಿಂದ ಈ ಥರ ಸೋಲಿಂದ ರಿಟೈರ್ಡ್ ಆಗೋಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ. ತುಂಬ ಟೆನ್ಷನ್ನಲ್ಲಿ ಇರ್ತಾನೆ. ಅದು ಅಲ್ಲದೆ ಚೆನ್ನೈನಲ್ಲಿ ಇಂಡಿಯಾ ಪಾಕಿಸ್ತಾನ್ ಫೈನಲ್ ಟೆಸ್ಟ್ ಮ್ಯಾಚ್ ಇರುತ್ತೆ. ಇದರಲ್ಲಿ ಹೇಗಾದರೂ ಮಾಡಿ ಇಂಡಿಯಾನ ವಿನ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾನೆ. ಆದರೆ ಕ್ರಿಕೆಟ್ ಕಮಿಟಿಯವರು ಇವನನ್ನು ಕ್ರಿಕೆಟಿಂದ ತೆಗೆದುಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ. ಅರ್ಜುನ್ ಚಿಕ್ಕ ವಯಸ್ಸಿಂದಾನೇ ತುಂಬ ಕಷ್ಟಪಟ್ಟು ಕ್ರಿಕೆಟಲ್ಲಿ ಅಚೀವ್ ಮಾಡಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಕೂಲಲ್ಲಿ ಆದಿ ಕ್ರಿಕೆಟ್ ಆಡ್ತಿರ್ತಾನೆ. ಅವನ ಫ್ರೆಂಡ್ಸ್ ಎಲ್ಲ ನೀನು ನಿನ್ನಪ್ಪನ ಥರ ಔಟ್ ಆಗು ಅಂತ ರೇಗಿಸ್ತಿರ್ತಾರೆ. ಆಗ ಅವನು ರಿವರ್ಸ್ ಸ್ವೀಪ್ ಮಾಡಿ ಔಟ್ ಆಗಿಬಿಡ್ತಾನೆ. ಕುಮುದ ಆದಿಗೆ ತುಂಬ ಚೆನ್ನಾಗಿ ಆಡಿದೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಆಡು ಅಂತ ಹೇಳ್ತಾಳೆ. ಅಲ್ಲಿಗೆ ಅರ್ಜುನ್ ಕೂಡ ಬಂದಿರ್ತಾನೆ. ಕುಮುದ ಅವನ್ನ ನೋಡಿ ಹಾಯ್ ಹೇಳ್ತಾಳೆ. ಬಟ್ ಅವನು ಯಾರು ಅಂತ ಗೊತ್ತಿಲ್ಲದೆ ಅವಳಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗೆ ಆದಿನ ಕರೆದು ಬೈತಾನೆ. ರಿವರ್ಸ್ ಸ್ವೀಪ್ ಯಾಕೆ ಮಾಡಿದೆ, ನಿನ್ನಿಂದಾನೇ ಇಡೀ ಟೀಮ್ ಸೋಲ್ತು ಅಂತ ಬೈತಾನೆ. ಈ ಕಡೆ ಸರಾ ತಾನು ಕಂಡು ಹಿಡಿದಿರೋ ಹೈಡ್ರೋಫ್ಯೂಯಲ್ ಇಂಧನದ ಪ್ರಾಜೆಕ್ಟ್ನ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹತ್ರ ಪ್ರೆಸೆಂಟೇಷನ್ ಕೊಡ್ತಾನೆ. ಹೇಗೆ ಪೆಟ್ರೋಲ್ ಬದಲು ನೀರಿಂದ ಮಾಡೋ ಹೈಡ್ರೋಫ್ಯೂಯಲ್ ಯೂಸ್ ಮಾಡೋದ್ರಿಂದ ತಿಂಗಳಿಗೆ 2,500 3,000 ಪೆಟ್ರೋಲ್ಗೆ ಖರ್ಚಾಗುತ್ತೆ. ಬಟ್ ಹೈಡ್ರೋಫ್ಯೂಯಲ್ಗೆ ಕೇವಲ 500 ರೂಪಾಯಿ ಖರ್ಚಾಗುತ್ತೆ ಅಂದಾಗ ಇದಕ್ಕೆ ಇಂಪ್ರೆಸ್ ಆಗಿ ಪ್ರಾಜೆಕ್ಟ್ನ ಅನೌನ್ಸ್ ಮಾಡೋಕೆ ಮಿನಿಸ್ಟರ್ ಹೇಳ್ತಾರೆ. ಅದೇ ದಿನ ಹಾಸ್ಪಿಟಲ್ಗೆ ಕುಮುದ ಒಬ್ಬಳೆ IVF ಪ್ರೊಸೀಜರ್ ಬಗ್ಗೆ ಡಾಕ್ಟರ್ ಹತ್ರ ಕೇಳೋಕೆ ಅಂತ ಬಂದಿರ್ತಾಳೆ. ಆಗ ಡಾಕ್ಟರ್ ಈ ಹಿಂದೆ ಆಗಿರೋ ಮಿಸ್ಗ್ಯಾರೇಜ್ ಆಗಿರೋದ್ರಿಂದ ಸ್ಟ್ರೆಸ್ ಆಗದೆ ಇರೋ ಥರ ಇರು ಅಂತ ಹೇಳ್ತಾರೆ. ಹಾಸ್ಪಿಟಲ್ಗೆ ಕುಮುದ ಜೊತೆ ಅವಳ ಹಸ್ಬೆಂಡ್ ಸರಾ ಕೂಡ ಬರ್ತೀನಿ ಅಂತ ಹೇಳಿರ್ತಾನೆ. ಅವಳು ವಾಪಸ್ ಮನೆಗೆ ಹೋಗುವಾಗ ಬರ್ತಾನೆ. ಕುಮುದ ತುಂಬಾ ಕೋಪ ಮಾಡ್ಕೊತಾಳೆ. ಸರಾ ಅವಳಿಗೆ ಚಾಕ್ಲೇಟ್ ಕೊಟ್ಟು ಹೇಗೋ ಸಮಾಧಾನ ಮಾಡ್ತಾನೆ. ಆಗ ಅವಳು IVF ಪ್ರೊಸೀಜರ್ಗೆ 5 ಲಕ್ಷ ದುಡ್ಡನ್ನ ಕಟ್ಟಬೇಕು ಅಂತಾಳೆ. ಇದನ್ನು ಕೇಳಿ ಸರಾ ಶಾಕ್ ಆಗ್ತಾನೆ. ಆದರೂ ಅವಳ ಹತ್ರ ನಾರ್ಮಲ್ ಆಗೇ ಇರೋ ಥರ ಆ್ಯಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕ್ರಿಕೆಟ್ ಕಮಿಟಿಯವರು ಅರ್ಜುನನ್ನು ಕರೆಸಿ, ಅರ್ಜುನ್ ನೀನೀಗ ರಿಟೈರ್ಡ್ ಆಗೋದೇ ಬೆಟರ್, ಇನ್ನೂ ಚೆನ್ನಾಗಿ ಆಡೋ ಪ್ಲೇಯರ್ಸ್ ಇದ್ದಾರೆ, ಅವರಿಗೂ ಅವಕಾಶ ಕೊಡೋಣ ಅಂತಾರೆ. ಈ ಮಾತಿಗೆ ಈಗಿರೋ ಟೀಮ್ ಕ್ಯಾಪ್ಟನ್ ಕೂಡ ಹೌದು ಅಂದಿದ್ದಕ್ಕೆ ಅರ್ಜುನ್ಗೆ ಕೋಪ ಬರುತ್ತೆ. ಈಗ ಪ್ರೆಸೆಂಟಲ್ಲಿರೋ ಕ್ಯಾಪ್ಟನ್ ಆಗೋದಕ್ಕೆ ಕಾರಣನೇ ಅರ್ಜುನ್. ಇವನು ಒಳ್ಳೆ ಪ್ಲೇಯರ್ ಅಂತ ಸಪೋರ್ಟ್ ಮಾಡಿ ತನ್ನ ಕ್ಯಾಪ್ಟನ್ಶಿಪ್ನ ಇವನಿಗೆ ಬಿಟ್ಕೊಟ್ಟಿದ್ದಾನೆ. ಆದರೆ ಈಗ ಇವನೇ ಅರ್ಜುನ್ನ ಟೀಮ್ನಿಂದ ಹೊರಗೆ ಹಾಕೋಕೆ ಹೇಳ್ತಿದ್ದಾನೆ. ಅದಕ್ಕೆ ಅರ್ಜುನ್ ಓಕೆ ನಾನೇ ಹೋಗ್ತೀನಿ, ಫೈನಲ್ ಟೆಸ್ಟ್ ಮ್ಯಾಚ್ ಕೂಡ ಆಡೋದಿಲ್ಲ, ಈಗಲೇ ಹೋಗಿ ಮೀಡಿಯಾ ಅವ್ರಿಗೆ ತಿಳಿಸ್ತೀನಿ ಅಂದಾಗ ಕಮಿಟಿಯವರು ಗಾಬರಿ ಆಗ್ತಾರೆ. ಇವನೇನಾದರೂ ಮೀಡಿಯಾ ಅವ್ರಿಗೆ ಹೇಳಿದರೆ ಮುಂದಿನ ಮ್ಯಾಚ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ. ಈ ಕಡೆ ಅರ್ಜುನ್ ಮನೆಗೆ ಬಂದು ಊಟ ಮಾಡುವಾಗ ಆದಿ ನಾನು ಸ್ಕೂಲ್ಗೆ ಹೋಗೋಲ್ಲ, ಎಲ್ಲರೂ ನನ್ನ ಟೀಸ್ ಮಾಡ್ತಿದ್ದಾರೆ, ಇಂಡಿಯಾ ಟೀಮ್ನ ನಿಮ್ಮಪ್ಪನಿಂದಾನೇ ಸೋಲ್ತಿದೆ ಅಂತ ನಗಾಡ್ತಿದ್ದಾರೆ ಅಂತಾನೆ. ಆಗ ಅರ್ಜುನ್ ಅವರು ತಮಾಷೆ ಮಾಡ್ತಿರೋದು ನಿನಗೆ ಸರಿಯಾಗಿ ಕ್ರಿಕೆಟ್ ಆಡೋಕ್ಕೆ ಬರದೆ ಔಟ್ ಆದೆಲ್ಲ ಅದಕ್ಕೆ ಅಂತಾನೆ. ಹಿಂದೆ ಥರ್ಡ್ ಮ್ಯಾನ್ನ ಯಾರೂ ಇಲ್ಲದೆ ಇರೋದ್ರಿಂದ ರಿವರ್ಸ್ ಸ್ವೀಪ್ ಟ್ರೈ ಮಾಡಿದೆ, ನೀವು T20 ಆಡಿದರೆ ಗೊತ್ತಾಗಿರೋದು ನಿಮಗೆ ಅಂತ ಆದಿ ಹೇಳ್ತಾನೆ. ಆಗ ಅರ್ಜುನ್ಗೆ ಕೋಪ ಬಂದು ಅವನಿಗೆ ಬೈದು ಕಳಿಸ್ತಾನೆ. ಅದೇ ಟೈಮ್ಗೆ ಅರ್ಜುನನ ಕೋಚ್ ಕಾಲ್ ಮಾಡಿ ಮೀಟಿಂಗ್ ಇವಾಗ ಮುಗೀತು, ನೀನು ಹೋದ್ಮೇಲೆ ಕ್ಯಾಪ್ಟನ್ ಉಲ್ಟಾ ಹೊಡೆದ, ಈಗ ಫೈನಲ್ ಮ್ಯಾಚ್ವರೆಗೂ ನಿನ್ನ ಹತ್ರ ರಿಟೈರ್ಡ್ ವಿಷಯ ಮಾತಾಡೋಲ್ಲ, ಆದರೆ ನೀನು ನಡ್ಕೊಂಡ ರೀತಿ ಕಮಿಟಿಯವ್ರಿಗೆ ಬೇಜಾರಾಗಿದೆ ಅಂತಾರೆ. ಅರ್ಜುನ್ ಸುಮ್ಮನೆ ಇರ್ತಾನೆ. ಹಾಗೆ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಕೊನೆಯ ಅವಕಾಶ ಸಿಕ್ತು ಅಂತ ಅಂದ್ಕೊಳ್ತಾನೆ.
ಈ ಕಡೆ ಮೀಡಿಯಾದವರಿಗೆ ಕ್ರಿಕೆಟ್ ಬೋರ್ಡ್ ಮತ್ತು ಅರ್ಜುನ್ಗೆ ಮನಸ್ತಾಪ ಉಂಟಾಗಿದೆ. ಹಾಗೆ ಅರ್ಜುನ್ ರಿಟೈರ್ಡ್ ಆಗೋಕೆ ಯೋಚನೆ ಮಾಡ್ತಿದ್ದಾರೆ ಅಂತ ವಿಷಯ ಲೀಕ್ ಆಗಿ ಅರ್ಜುನ್ ಮನೆ ಮುಂದೆ ಎಲ್ಲ ಬಂದಿದ್ದಾರೆ. ಆದಿಗೆ ಸ್ಕೂಲ್ಗೆ ಹೋಗೋಕ್ಕೂ ಕೂಡ ಬಿಡ್ತಿಲ್ಲ. ಇದನ್ನೆಲ್ಲ ಟಿವಿ ನ್ಯೂಸಲ್ಲಿ ಕುಮುದ ನೋಡಿ ಬೇಜಾರು ಮಾಡ್ಕೊಳ್ತಾಳೆ. ಆಗ ಕೋಪ ಕೂಡ ಬರುತ್ತೆ ಅವಳಿಗೆ. ಆಗ ಸರ ಅವಳಿಗೆ ನಿಂಗೆ ನಿಜವಾಗ್ಲೂ ಅರ್ಜುನ್ ಗೊತ್ತಾ, ಅರ್ಜುನ್ಗೆ ನೀನು ಗೊತ್ತಾ ಅಂತ ಕೇಳ್ತಾನೆ. ನನಗೂ ಐಶ್ವರ್ಯ ರೈ ಗೊತ್ತಿರೋ ಹಾಗೆ ಏನೋ ನಿಮ್ಮಿಬ್ಬರು ಪರಿಚಯ ಅಂತ ಅವಳನ್ನು ಕಾಮ್ ಮಾಡ್ತಾನೆ. ಈ ಕಡೆ ಕುಮುದ ತನ್ನ ಫ್ರೆಂಡ್ ಹತ್ರ 34 ವರ್ಷ ಆಯಿತು, ಇದು ಕೊನೆಯ ಅವಕಾಶ, IVF ಪ್ರೊಸೀಜರ್ ಮಾಡಿಸ್ಕೋಬೇಕು, ಸರ ದುಡ್ಡು ಅರೇಂಜ್ ಮಾಡಿದರೆ ಸಾಕು ಅಂತಿರ್ತಾಳೆ. ಆಗ ಗ್ರೌಂಡಲ್ಲಿ ಆದಿ ಫ್ರೆಂಡ್ಸ್ ಎಲ್ಲ ಆದಿಗೆ ನೀನು ನಿನ್ನಪ್ಪನ ಥರ ಹೇಳಿ ಪಾಕಿಸ್ತಾನಕ್ಕೆ ಹೆದರಿ ನಿನ್ನಪ್ಪ ರಿಟೈರ್ಡ್ ಆಗ್ತಿದ್ದಾರೆ ಅಂತಾರೆ. ಆಗ ಆದಿ ಅವನ್ನ ಹೊಡೆಯೋಕೆ ಅಂತ ಹೋಗ್ತಾನೆ. ಅಲ್ಲಿರೋ ಟೀಚರ್ ಬಂದು ಇನ್ನೇನು ಆದಿಗೆ ಹೊಡಿಬೇಕು ಅನ್ನೋಷ್ಟರಲ್ಲಿ ಕುಮುದ ಬಂದು ಬಿಡಿಸ್ತಾಳೆ. ಈ ಕಡೆ ಧರ್ಮೇಶನ್ ಪಾರ್ಟ್ನರ್ ಕೋಟಿ ಕಾಲ್ ಮಾಡಿದರೆ ಸರ ಮತ್ತು ಅವನ ಫ್ರೆಂಡ್ ಭರಣಿ ಫೋನ್ ರಿಸೀವ್ ಮಾಡ್ತಿರೋದಿಲ್ಲ. ಅದಕ್ಕಾಗಿ ಕೋಟಿ ಮನೆ ಹತ್ರನೇ ಬಂದು ಜಗಳ ಆಡ್ತಿರ್ತಾನೆ. ಸರ ತನ್ನ ಪ್ರಾಜೆಕ್ಟ್ಗೋಸ್ಕರ ಕ್ಯಾಂಟೀನ್ನ ಕೂಡ ಮಾರ್ಕೊಂಡಿರ್ತಾನೆ. ಈ ವಿಷಯ ಕುಮುದಾಗೆ ಗೊತ್ತೇ ಇರೋದಿಲ್ಲ. ಇನ್ನು ಕ್ಯಾಂಟೀನ್ ನಡೆಸ್ತಿದ್ದಾರೆ ಸರ ಮತ್ತು ಭರಣಿ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಅಲ್ಲಿ ಕುಮುದಾನ HM ಕರೆದು ಪೇರೆಂಟ್ಸ್ ನಿನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀನು ಸ್ಟೂಡೆಂಟ್ಸ್ ಥರ ನೋಡು, ಅದನ್ನು ಬಿಟ್ಟು ಅವ್ರಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಡೋದು, ಮನೆಗೆ ಬಿಟ್ಟು ಬರೋದೆಲ್ಲ ಮಾಡಬೇಡ, ಸೊ ನೀನಿಲ್ಲಿ ಟೀಚರ್ ಮಾತ್ರ, ಅಮ್ಮ ಅಲ್ಲ ಅಂತಾರೆ. ಕುಮುದಾಗೆ ತುಂಬಾ ಬೇಜಾರಾಗುತ್ತೆ. ಆದಿ ಬಂದು ಕುಮುದ ಹತ್ರ ಸಾರಿ ಕೇಳ್ತಾನೆ, ನನ್ನಿಂದಾನೇ ನೀವು ಬೈಸ್ಕೊಂಡ್ರಿ ಅಂತ. ಹಾಗೆ ಆದಿ ಡ್ರೈವರ್ ಲೇಟಾಗಿ ಬರೋದ್ರಿಂದ ಆದಿನ ಕುಮುದಾನೇ ಮನೆಗೆ ಡ್ರಾಪ್ ಮಾಡ್ತಾಳೆ. ಕುಮುದಾನ ನೋಡಿ ಅರ್ಜುನ್ ತಂದೆ ಪರಿಚಯ ಇರೋರ ಥರ ಮಾತಾಡಿಸ್ತಾರೆ. ಆಗ ಆದಿ ಅವ್ರ ತಾತನ ಕುಮುದ ಮಿಸ್ ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಅವ್ರ ತಾತ ಅವಳು ಚಿಕ್ಕವಳಿದ್ದಾಗಿಂದನೂ ನನಗೆ ಪರಿಚಯ, ಅವ್ರ ತಂದೆ ಮಾಣಿಕ್ಯಂ ನನ್ನ ಫ್ರೆಂಡ್ ಅಂತಾರೆ. ಅರ್ಜುನ್ ಆಶ್ಚರ್ಯ ಆಗ್ತಾನೆ. ಬಿಕಾಸ್ ಕುಮುದ ತಂದೆ ಮಾಣಿಕ್ಯಂ ಅರ್ಜುನ್ಗೆ ಫಸ್ಟ್ ಕೋಚ್ ಆಗಿರ್ತಾರೆ. ಅವರಿಂದಾನೇ ಅರ್ಜುನ್ ಈ ಲೆವೆಲ್ಗೆ ಕ್ರಿಕೆಟರ್ ಆಗಿರೋದು. ಈಗ ಅರ್ಜುನ್ ಕುಮುದ ಹತ್ರ ಬಂದು ಸಾರಿ ಕೇಳ್ತಾನೆ, ಸ್ಕೂಲಲ್ಲಿ ನಿಮ್ಮನ್ನು ರಿಕಗ್ನೈಸ್ ಮಾಡೋಕೆ ಆಗಲಿಲ್ಲ ಅಂತ. ಸರಿ, ಈಗ ಕುಮುದ ಮನೆಗೆ ಬಂದು ಅವಳ ಹಸ್ಬೆಂಡ್ ಹತ್ರ ನನ್ನ ಬಾಯ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತಾಳೆ. ಆಗ ಸರ ಅವಳನ್ನು ಕರೆದು ಕ್ಯಾಂಟೀನ್ ಲೈಸೆನ್ಸಲ್ಲಿ ಪ್ರಾಬ್ಲಮ್ ಆಗಿದೆ, 50 ಲಕ್ಷ ಅಮೌಂಟ್ ಕಟ್ಟಬೇಕು ಅಂತ ಸುಳ್ಳು ಹೇಳ್ತಾನೆ. ಕುಮುದ ಶಾಕ್ ಆಗ್ತಾಳೆ. IVFಗೆ 5 ಲಕ್ಷ ಕಟ್ತೀನಿ ಅಂದಿದ್ದೆ, ಈಗ ಏನು ಮಾಡ್ತೀಯಾ ಅಂದಿದ್ದಕ್ಕೆ ನಿಮ್ಮ ತಂದೆ ಲ್ಯಾಂಡ್ ಪ್ರಾಪರ್ಟಿನ ಕೊಟ್ಟು ಅಮೌಂಟ್ ಅರೇಂಜ್ ಮಾಡೋಣ ಅಂತಾನೆ. ಕುಮುದ ಬೇಜಾರಿಂದ ಲ್ಯಾಂಡ್ ಪೇಪರ್ನ ಸರಾಗೆ ಕೊಡ್ತಾಳೆ. ಅವತ್ತಿನ ದಿನ ಕುಮುದ ಬರ್ಡೇ ಇರುತ್ತೆ, ಅದೇ ದಿನ ಆದಿ ಬರ್ಡೇ ಕೂಡ ಇರುತ್ತೆ. ಸೊ ಕುಮುದನ ಆದಿ ತಾಯಿ ಇನ್ವೈಟ್ ಮಾಡಿರ್ತಾಳೆ. ಈ ಕಡೆ ಅರ್ಜುನ್ಗೆ ಅವರ ಕೋಚ್ ಕ್ರಿಕೆಟ್ನಲ್ಲಿ ನಿನ್ನ ಟೈಮ್ ಮುಗ್ದಿದೆ, ಮೀಡಿಯಾ ಜೊತೆ ಗೇಮ್ ಆಡ್ತಿರೋದು ಸರಿ ಇಲ್ಲ ಅಂತಾರೆ. ಆಗ ಅರ್ಜುನ್ ಕ್ರಿಕೆಟೇ ನನ್ನ ಲೈಫ್, ಕ್ರಿಕೆಟ್ ಬಿಟ್ಟರೆ ನನಗೇನೂ ಗೊತ್ತಿಲ್ಲ, ಒಬ್ಬ ಲೂಸರ್ ಆಗಿ ಕ್ರಿಕೆಟ್ ಬಿಡೋಕೆ ನನ್ನಿಂದ ಆಗೋಲ್ಲ, ಇಂಡಿಯಾನ ಈ ಸಲ ಗೆಲ್ಲಿಸಬೇಕು ಅಂತ ಹೇಳಿ ಹೋಗ್ತಾನೆ. ಅರ್ಜುನ್ ಮನೆಗೆ ಬಂದಾಗ ಆದಿ ಬರ್ಡೇ ಗಿಫ್ಟ್ ಕೇಳ್ತಾನೆ. ಅರ್ಜುನ್ಗೆ ಅವನ ಮಗನ ಬರ್ಡೇ ಇರೋದೇ ನೆನಪಿರೋದಿಲ್ಲ. ಆಗ ಅರ್ಜುನ್ ಹೆಂಡತಿ ವರ್ಲ್ಡ್ ಕಪ್ ಬ್ಯಾಟ್ನ ಗಿಫ್ಟ್ ಆಗಿ ಕೊಡ್ತಾಳೆ. ಅವನು ಫುಲ್ ಖುಷಿ ಆಗ್ತಾನೆ. ಈ ಕಡೆ ಧರ್ಮೇಶ್ ಅವರ ಬೆಟ್ಟಿಂಗ್ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡ್ತಿರ್ತಾನೆ. ಹೇಗಾದರೂ ಮಾಡಿ ಅರ್ಜುನ್ನ ನಮ್ಮ ಹಿಡಿತಕ್ಕೆ ತಗೋಬೇಕು ಅಂತ ಅವನ ನಂಬರ್ನ ಹುಡುಕ್ತಿರ್ತಾನೆ. ಪೊಲೀಸ್ನವರು ಬೆಟ್ಟಿಂಗ್ ಗ್ಯಾಂಗ್ನವ್ರನ್ನ ಹಿಡಿಯೋಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ಸರ ಭರಣಿ ಲ್ಯಾಂಡ್ ಪೇಪರ್ಸ್ನ ಧರ್ಮೇಶನ್ಗೆ ಕೊಟ್ಟು ನಮ್ಮ ಸಾಲ ಪ್ರಾಬ್ಲಮ್ಸ್ಗಳೆಲ್ಲ ಕ್ಲಿಯರ್ ಆಯಿತು ಅಂತ ಖುಷಿ ಪಡ್ತಿರ್ತಾರೆ. ಹಾಗೆ ಕುಮುದನ ಪಿಕಪ್ ಮಾಡೋಕೆ ಸರ ಅರ್ಜುನ್ ಮನೆಗೆ ಬರ್ತಾನೆ. ಅರ್ಜುನ್ ಮನೆಯಲ್ಲಿ ಆದಿ ಬರ್ಡೇ ಪಾರ್ಟಿ ಚೆನ್ನಾಗಿ ನಡೆಯುತ್ತೆ. ಕುಮುದ ಅವ್ರ ತಂದೆ ಜೊತೆ ಅರ್ಜುನ್ ಸೆಂಚುರಿ ಹೊಡೆದಿರೋ ಬ್ಯಾಟ್ನ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದನ್ನು ಕೊಡ್ತಾಳೆ. ಅರ್ಜುನ್ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಹಾಗೆ ಸರ್ ನಾನು ಮಾಡಿರೋ ಮಿಸ್ಟೇಕ್ಗಳನ್ನು ಹೇಳಿದರು, ಸೆಂಚುರಿ ಬಗ್ಗೆ ಮಾತಾಡಲೇ ಇಲ್ಲ, ಅದಕ್ಕೆ ಅವ್ರ ಜೊತೆ ಮಾತು ಬಿಟ್ಟೆ ಅಂತ ಹೇಳ್ತಾನೆ. ಈಗ ಜಗತ್ತೇ ನನ್ನ ಮಿಸ್ಟೇಕ್ ಬಗ್ಗೆ ಮಾತಾಡ್ತಿದ್ದಾರೆ, ಸರ್ ಇದ್ದಿದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಿದ್ರು ಅಂತ ಅವಳಿಗೆ ಸಾರಿ ಕೇಳ್ತಾನೆ. ಕುಮುದ ಮತ್ತು ಅರ್ಜುನ್ ಮಾತಾಡುವಾಗ ಸರ ಅಲ್ಲಿಗೆ ಬರ್ತಾನೆ. ಆಗ ಕುಮುದ ಇಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಅರ್ಜುನ್ ಸರ್ವಣ್ಣನ ಹಳೆ ಬೈಕ್ ಬಗ್ಗೆ ಮಾತಾಡಬೇಕಾದ್ರೆ ಸರ ಅರ್ಜುನ್ ಕಾರ್ ಫ್ಯೂಚರ್ಸ್ ಬಗ್ಗೆ ಹೇಳ್ತಾನೆ. ಆಗ ಅರ್ಜುನ್ ನೀವು ಏನು ಓದಿರೋದು ಅಂತ ಕೇಳ್ತಾನೆ. ನಾನು MIT ಓದಿದ್ದೀನಿ ಅಂತ ಸರ ಹೇಳ್ತಾನೆ. ಇವನು ಓದಿರೋದು ಮ್ಯಾಶ್ ಅಸೋಸಿಯೇಟಲ್ಲಿ, MITನ ಫಾರಿನ್ನಲ್ಲಿ ಓದಿ ಇಲ್ಲಿಗೆ ಬಂದಿದ್ದಾನೆ. ಇವನ ಎಜುಕೇಷನ್ಗೆ ಒಳ್ಳೆಯ ಕೆಲಸ ಸಿಕ್ಕು ಸಂಬಳನೇ ತೊಗೊತಿದ್ದ. ಬಟ್ ಸರಾಗೆ ಎಲ್ಲರ ಥರ ಇರೋಕೆ ಇಷ್ಟ ಇಲ್ಲ, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ದೊಡ್ಡದಾಗಿ ಸಾಧಿಸಬೇಕು ಅಂತ ಇರ್ತಾನೆ. ಏನು ಕೆಲಸ ಮಾಡ್ತಿದ್ದೀರಾ ಅಂತ ಅರ್ಜುನ್ ಕೇಳಿದಾಗ ತನ್ನ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅನ್ನೋಷ್ಟರಲ್ಲಿ ಕುಮುದ ಕ್ಯಾಂಟೀನ್ ನಡೆಸ್ತಿದ್ದಾರೆ ಅಂತ ಹೇಳ್ತಾಳೆ. ಇದರಿಂದ ಸರಾಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಮನೆಗೆ ಬಂದು ಕುಮುದ ಬರ್ಡೇ ಕೂಡ ಅವತ್ತು ಇರೋದ್ರಿಂದ ಸೆಲೆಬ್ರೇಟ್ ಮಾಡ್ತಾರೆ ಸರ ಮತ್ತು ಭರಣಿ.
ಸೊ ಫೈನಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂದೇ ಬಿಡ್ತು. ಅರ್ಜುನ್ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಕೊನೆಯ ಅವಕಾಶ, ಜೊತೆಗೆ ಫ್ಲೆಜರ್ ಬೇರೆ ಇದೆ. ಬಿಕಾಸ್ ಚೆನ್ನೈ ಸ್ಟೇಡಿಯಂನಲ್ಲಿ ಅರ್ಜುನ್ನ ಹೋಮ್ ಗ್ರೌಂಡ್. ಈ ಹಿಂದೆ ಎಲ್ಲ ಮ್ಯಾಚ್ನು ಚೆನ್ನಾಗೇ ಆಡಿದ್ದಾನೆ. ಇವಾಗ ಹೇಗೆ ಆಡ್ತಾನೆ ಅಂತ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಮ್ಯಾಚ್ ಶುರು ಆಗುತ್ತೆ. ಪಾಕಿಸ್ತಾನದವರು ಬ್ಯಾಟಿಂಗ್ನ ಆಡ್ತಿದ್ದಾರೆ. ಇಂಡಿಯನ್ ಬೌಲರ್ಸ್ಗಳು ಬೌಲಿಂಗ್ನ ಚೆನ್ನಾಗೇ ಮಾಡ್ತಿದ್ದಾರೆ. ಆದರೆ ಅರ್ಜುನ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಿಲ್ಲ. ಅಂತೂ ಪಾಕಿಸ್ತಾನದವರ ವಿಕೆಟ್ ಒಂದಾದ ಮೇಲೆ ಒಂದು ಬೀಳುತ್ತೆ. ಮೊದಲನೇ ದಿನ ಪಾಕಿಸ್ತಾನದವರು 4 ವಿಕೆಟ್ಗಳನ್ನು ಕಳ್ಕೊಳ್ತಾರೆ. ಈ ಕಡೆ ಧರ್ಮೇಶ್ ಕಡೆಯವರು ಸರಾಭರಣಿನ ಕರೆದು ಬೈತಿದ್ದಾರೆ. ಯಾಕಂದರೆ ಇವರು ಕೊಟ್ಟಿರೋ ಲ್ಯಾಂಡ್ ಪೇಪರ್ನಲ್ಲಿ ಅವರು ಪ್ರಾಪರ್ಟಿನೆಲ್ಲ ಕುಮುದಾಗೆ ಹುಟ್ಟೋ ಹೆಸರಲ್ಲಿ ಕುಮುದಾ ತಂದೆ ಬರೆದಿರ್ತಾರೆ. ಹೀಗಾಗಿ ಪೇಪರ್ಸ್ನ ರಿಟರ್ನ್ ಕೊಟ್ಟು 1 ದಿನದ ಒಳಗಾಗಿ ಅಮೌಂಟ್ನ ಕಟ್ಟಬೇಕು, ಇಲ್ಲಾಂದರೆ ಪ್ರಾಜೆಕ್ಟ್ ಅಪ್ರೂವ್ ಆಗೋಕೆ ಬಿಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಸೆಕ್ರೆಟರಿ ಹತ್ರ ಸರಾ ಬಂದಾಗ ಫೈಲ್ನ ಮೂವ್ ಮಾಡೋಕ್ಕೆ 5 ಕೋಟಿ ಕೊಡು ಅಂತಾರೆ. ಆಗ ಸರಾಗೆ ತುಂಬಾ ಬೇಜಾರಾಗಿ ಕೋಪ ಬರುತ್ತೆ. ಅಷ್ಟೊಂದು ದುಡ್ಡನ್ನ ಹೊಂದ್ಸೋಕೆ ಆಗೋದಿಲ್ಲ ಅಂತ ಬರ್ತಾರೆ. ಆಗ ಕುಟ್ಟಿ ನಮ್ಮನ್ನ ಬಿಡಲ್ಲ, ಊರು ಬಿಟ್ಟು ಹೋಗೋಣ ಅಂತ ಭರಣಿ ಹೇಳ್ತಾನೆ. ಆದರೆ ಸರಾ ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಾನೆ. ಕುಡ್ಕೊಂಡು ಮನೆಗೆ ಕೂಡ ಬರ್ತಾನೆ. ಕುಮುದ ಹತ್ರ ನಿಮ್ಮಪ್ಪ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಅಂದಿದ್ನಲ್ಲ, ಅದಕ್ಕೆ ಪ್ರಾಪರ್ಟಿನೆಲ್ಲ ತನ್ನ ಹೆಸರಲ್ಲಿ ಇಟ್ಟು ಹೋಗಿದ್ದಾನೆ ಅಂತಾನೆ. ಬೆಳಗ್ಗೆ ಕುಟ್ಟಿ ಕಡೆಯವರು ಬಂದು ಸರಾನ ಹೊಡೆದು ಎಬ್ಬಿಸ್ತಾರೆ. ಕುಮುದ ಯಾರು ನೀವು ಅಂತ ಕೇಳ್ತಾಳೆ. ಆಗ ಸರಾನ ಬಣ್ಣನೆಲ್ಲ ಕುಟ್ಟಿ ಅವಳ ಹತ್ರ ಬಯಲು ಮಾಡ್ತಾನೆ. ಕ್ಯಾಂಟೀನ್ಗೆ ಅಂತ 50 ಲಕ್ಷ ಸಾಲ ತಗೊಂಡು ಪ್ರಾಜೆಕ್ಟ್ ಮಾಡಿದ್ದಾನೆ. ಕ್ಯಾಂಟೀನ್ ಕ್ಲೋಸ್ ಆಗಿ 9 ತಿಂಗಳಾಯಿತು. ಈ ವಿಷಯನೂ ಮುಚ್ಚಿಟ್ಟಿದ್ದಾನೆ. 50 ಲಕ್ಷ ಕೊಟ್ಟು ನಿನ್ನ ಗಂಡನ ಬಿಡಿಸ್ಕೊಂಡು ಹೋಗು ಅಂತಾನೆ. ಇದನ್ನು ಕೇಳಿದ ಕುಮುದಾಗೆ ಶಾಕ್ ಆಗುತ್ತೆ. ಸರಾನ ಬಿಡಿಸೋಕೆ ದುಡ್ಡನ್ನ ಹೊಂದಿಸೋದಿಲ್ಲ. ತನ್ನ IVF ಟ್ರೀಟ್ಮೆಂಟ್ಗೆ ಅಂತ ದುಡ್ಡನ್ನ ಜೋಡಿಸ್ತಿರ್ತಾಳೆ. ಇನ್ನೊಂದು ಕಡೆ ಅರ್ಜುನ್ಗೆ ಧರ್ಮೇಶ್ ಕಾಲ್ ಮಾಡಿ ನಿಮ್ಮ ಟೈಮ್ ಮುಗೀತಿದೆ, ನಮ್ಮ ಜೊತೆ ಕೈ ಜೋಡಿಸಿ ಅಂತಾನೆ. ಅರ್ಜುನ್ ಅವನಿಗೆ ಬೈದು ಕಾಲ್ ಕಟ್ ಮಾಡ್ತಾನೆ. ಆದಿ ಕೂಡ ಮ್ಯಾಚ್ ನೋಡೋಕೆ ಬರ್ತೀನಿ ಅಂತ ಅರ್ಜುನ್ ಜೊತೆ ಜಗಳ ಮಾಡ್ತಾನೆ. ಅರ್ಜುನ್ ಆದಿಗೆ ಸ್ಕೂಲ್ಗೆ ಹೋಗೋಕೆ ಹೇಳಿ ಹೊರಡ್ತಾನೆ. ಈಗ 2ನೇ ದಿನದ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಮ್ಯಾಚಲ್ಲಿ ಇಂಡಿಯಾ ಟೀಮ್ ಬ್ಯಾಟಿಂಗ್ನ ಚೆನ್ನಾಗೇ ಆಡ್ತಿರ್ತಾರೆ. ಪೊಲೀಸ್ನವರಿಗೆ ಧರ್ಮೇಶ್ ಅರ್ಜುನ್ಗೆ ಕಾಲ್ ಮಾಡಿರೋ ಮ್ಯಾಟ್ರ್ ಗೊತ್ತಾಗುತ್ತೆ. ಧರ್ಮೇಶನ್ ಇರುವ ಕಡೆ ಪೊಲೀಸ್ನವರು ಬಂದು ಬೆಟ್ಟಿಂಗ್ ಫಿಕ್ಸಿಂಗ್ ಟ್ರೈ ಮಾಡಿದರೆ ನಿಮ್ಮ ಕತೆನ ಮುಗಿಸ್ತೀವಿ ಅಂತ ಆರ್ಡರ್ ಮಾಡಿ ಹೋಗ್ತಾರೆ. ಸ್ಕೂಲಲ್ಲಿ ಕುಮುದಾನ ಸಸ್ಪೆಂಡ್ ಕೂಡ ಮಾಡಿರ್ತಾರೆ. ಮತ್ತೆ ಸ್ಟೂಡೆಂಟ್ಸ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟಿರೋದಕ್ಕೆ. ಕುಮುದಾಗೆ ದುಡ್ಡು ಕೂಡ ಅರೇಂಜ್ ಆಗಿರೋದಿಲ್ಲ. ದಾರಿ ತೋಚದೆ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅಲ್ಲಿ ಆದಿ ಕೂಡ ಒಬ್ಬನೇ ಇರ್ತಾನೆ. ಅವನ ಹತ್ರ ಕುಮುದ ನೀನೇನಿಲ್ಲಿ ಅಂತಾಳೆ. ಅದಕ್ಕೆ ಆದಿ ಮ್ಯಾಚ್ ನೋಡೋಕ್ಕೆ ಬರ್ತೀನಿ ಅಂದರೆ ಅಪ್ಪ ನನ್ನ ಹೊಡಿದ್ರು, ನಾನು ಮನೆಗೆ ಹೋಗಲ್ಲ ಅಂತಾನೆ. ಅದಕ್ಕೆ ಕುಮುದ ಆದಿನ ಕರ್ಕೊಂಡು ಅವಳ ತಂದೆಯ ಹಳೆಯ ಮನೆಗೆ ಕರ್ಕೊಂಡು ಬರ್ತಾಳೆ. ಈ ಕಡೆ ಮ್ಯಾಚಲ್ಲಿ ಇಂಡಿಯಾ ಟೀಮ್ ಬ್ಯಾಟಿಂಗ್ ಶುರು ಆಗಿದೆ. 2 ವಿಕೆಟ್ ಆದಮೇಲೆ ಅರ್ಜುನ್ ಬ್ಯಾಟಿಂಗಿಗೆ ಬರ್ತಾನೆ. ಮೊದಲು ಇವನು ಚೆನ್ನಾಗಿ ಆಡೋದಿಲ್ಲ, ಆಮೇಲೆ 4-6 ಅಂತ ಹೊಡಿತಿರ್ತಾನೆ. ಸರಾ ಕುಮುದಾನ ಹುಡ್ಕೊಂಡು ಬಂದಾಗ ಕುಮುದ ಬಾಯಿಗೆ ಬಂದಂಗೆ ಸರಾಗೆ ಬೈತಾಳೆ. ನಿನ್ನ ಫ್ಯಾಮ್ಲಿ ಅವರೇ ನಿನ್ನ ಕೈ ಬಿಟ್ಟಾಗ ನನ್ನ ತಂದೆ ನಿನಗೆ ಕ್ಯಾಂಟೀನ್ ಹಾಕ್ಕೊಟ್ರು, ಅದನ್ನು ಈಗ ಮಾರಿ ನನ್ನೇ ಅಮಾರಿಸಿದೀಯಾ, ಈಗ ಏನಾದರೂ ಮಾಡ್ಕೊ, ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತಾಳೆ. ಆಗ ಸರಾ ಇದೆಲ್ಲ ಬೇಡ, ನಾವು ಮೊದಲು ಇಲ್ಲಿಂದ ಹೋಗೋಣ ಬಾ ಅಂತಾನೆ. ಆಗ ಕುಮುದ ಕಿರ್ಚಾಡಬೇಡ, ಆದಿ ಇಲ್ಲೇ ಇದ್ದಾನೆ, ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಾಳೆ. ಇವರಿಬ್ಬರು ಜಗಳ ಆಡ್ತಿರ್ತಾರೆ. ಆಗ ಕುಮುದ ಕನಸು ಕಾಣೋದಷ್ಟೇ ಅಲ್ಲ, ಅದನ್ನು ಸಾಧಿಸೋ ಕೆಪಾಸಿಟಿ ಕೂಡ ಇರಬೇಕು ಅಂತ ಬೈತಾಳೆ. ಆಗ ಸರಾಗೆ ತಲೆ ಕೆಟ್ಟೋಗಿ ಕುಮುದಾಗೆ ಹೊಡಿತಾನೆ. ಸರಾ ಈಗ ತನ್ನ ಕೆಲಸ ಆಗೋಕೆ ಏನು ಮಾಡ್ತಾನೆ ಅಂದರೆ ಅರ್ಜುನ್ ಮಗ ಆದಿ ಇಲ್ಲೇ ಇದ್ದಾನೆ ಅಂತ ಪ್ಲ್ಯಾನ್ ಮಾಡಿ ಅವನನ್ನು ಕಟ್ಟಿ ಹಾಕಿ ಕುಮುದ ಫೋನಿಂದ ಅರ್ಜುನ್ ನಂಬರ್ ತಗೊಂಡು ಅರ್ಜುನ್ಗೆ ಕಾಲ್ ಮಾಡಿ ನಿನ್ನ ಮಗ ನನ್ನ ಹತ್ರ ಇದ್ದಾನೆ, ನಿನ್ನ ಮಗ ಸೇಫ್ ಆಗಿ ಇರಬೇಕು ಅಂದರೆ ನಾಳೆ ನೀವು ನಾನು ಹೇಳೋ ಹಾಗೆ ಆಡಬೇಕು ಅಂತ ಫೋನ್ನ ಕಟ್ ಮಾಡ್ತಾನೆ. ಅರ್ಜುನ್ ತನ್ನ ಮಗ ಮಿಸ್ಸಿಂಗ್ ಅಂತ ಪೊಲೀಸ್ನವ್ರಿಗೂ ಕಂಪ್ಲೇಂಟ್ ಕೊಡೋದಿಲ್ಲ. ಸರಾ ಆದಿನೂ ಕಟ್ಟಿ ಹಾಕಿ ಕುಮುದನ್ನು ಒಂದು ರೂಮಲ್ಲಿ ಕೂಡಿ ಹಾಕ್ತಾನೆ. ಬೆಳಿಗ್ಗೆ ಭರಣಿಗೆ 3 ಟಿಫಿನ್ ತಗೊಂಡು ಬಾ ಅಂತ ಸರಾ ಹೇಳ್ತಾನೆ. ಈ ಕಡೆ ಸರಾ ಅರ್ಜುನ್ಗೆ ಆದಿನ ಕಟ್ಟಿ ಹಾಕಿರೋ ಫೋಟೋಸ್ನ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಹಾಗೆ ಧರ್ಮೇಶನ್ಗೆ ಕಾಲ್ ಮಾಡಿ ಅರ್ಜುನ್ನ ಸೆಟ್ ಮಾಡಿದ್ದೀನಿ, ಫಸ್ಟ್ ಓವರಲ್ಲೇ ಔಟ್ ಆಗ್ತಾನೆ ಅಂತ ಹೇಳ್ತಾನೆ. ಈಗ 3ನೇ ದಿನದ ಮ್ಯಾಚ್ ಕಂಟಿನ್ಯೂ ಆಗಿದೆ. ಅರ್ಜುನ್ ಫಸ್ಟ್ ಓವರಲ್ಲೇ ಕ್ಲೀನ್ ಬೋರ್ಡ್ ಆಗ್ತಾನೆ. ಇದನ್ನು ನೋಡಿದ ಧರ್ಮೇಶ್ ಶಾಕ್ ಆಗಿ ಸರಾಗೆ ಕಾಲ್ ಮಾಡಿ ಹೇಗೆ ಅರ್ಜುನನ್ನು ಸೆಟ್ ಮಾಡಿದೆ ಅಂತ ಕೇಳ್ತಾನೆ. ಸರಾ ಡೀಲ್ ಮಾತಾಡೋಣ, ನನ್ನ ಸಾಲ ಕಳೆದು 50 ಲಕ್ಷ ಕೊಟ್ಟರೆ ನೀನು ಹೇಳ್ದಾಗೆ ಅರ್ಜುನನ್ನು ಆಡಿಸ್ತೀನಿ ಅಂತ ಹೇಳ್ತಾನೆ. ಹಾಗೆ 5 ಲಕ್ಷ ಅಡ್ವಾನ್ಸ್ ಕೊಟ್ಟು ಲ್ಯಾಂಡ್ ಪೇಪರ್ನು ಈಗಲೇ ಕೊಟ್ಟು ಕಳಿಸು ಅಂತ ಹೇಳ್ತಾನೆ. ಸೊ ಸರಾಗೆ ಬೇಕಾಗಿರೋ ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳೋಕೆ ಆ ದಿನ ಕಿಡ್ನ್ಯಾಪ್ ಮಾಡ್ತಾನೆ. ಸಿಕ್ಕಾಕೊಂಡ್ರೆ ಧರ್ಮೇಶನ್ನ ಸಿಕ್ಕಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾನೆ. ಕುಮುದ ಎಷ್ಟು ಬೇಡ್ಕೊಂಡ್ರು ಸರಾ ಅವಳನ್ನು ಕೂಡಿ ಹಾಕ್ತಿರ್ತಾನೆ.
ಅರ್ಜುನ್ ವಾಪಸ್ ಹೋಗುವಾಗ ACP ಬಂದು ಧರ್ಮೇಶ್ ಅನ್ನುವ ವ್ಯಕ್ತಿ ಕಾಲ್ ಬಂದಿತ್ತಾ ನಿಮಗೆ ಅಂತ ಕೇಳ್ತಾನೆ. ಕಾಲ್ ಮಾಡಿದ್ದು ಧರ್ಮೇಶ್ ಅಂತ ಅರ್ಜುನ್ಗೆ ಗೊತ್ತಿರೋದಿಲ್ಲ. ಮೋಸ್ಟ್ಲಿ ತನ್ನ ಮಗನ ಕಿಡ್ನ್ಯಾಪ್ ಮಾಡಿರೋದು ಧರ್ಮೇಶೇ ಆಗಿರ್ಬೋದು ಅಂದ್ಕೊಂಡು ACP ಹತ್ರ ಇಲ್ಲ, ಆ ಥರದವ್ರು ಯಾರೂ ನನಗೆ ಕಾಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಅರ್ಜುನ್ ತಂದೆ ಹಾಸ್ಪಿಟಲಲ್ಲಿ ಇರೋದಕ್ಕೆ ಅಲ್ಲಿಗೆ ಹೋಗ್ತಾನೆ. ಅರ್ಜುನ್ ಮನೆಗೆ ಹೋಗೋಕ್ಕೂ ಮುಂಚೆ ಕಿಡ್ನ್ಯಾಪರ್ಗೆ ಕಾಲ್ ಮಾಡಿ ನೀನು ಹೇಳ್ದ ಹಾಗೆ ಮಾಡಿದ್ದೀನಿ, ನನ್ನ ಮಗನ ನೋಡಬೇಕು ಅಂತಾನೆ. ನಾಳೇನು ನಾನು ಹೇಳ್ದಾಗೆ ಕೇಳಿದರೆ ನಾಡಿದ್ದು ನಿನ್ನ ಮಗನ ಬಿಟ್ಟು ಕಳಿಸ್ತೀನಿ ಅಂತ ಸರಾ ಹೇಳ್ತಾನೆ. ಹಾಗೆ ನಿನ್ನ ಹೆಸರು ಧರ್ಮೇಶ ಅಂತ ಪೊಲೀಸ್ನವರು ಕೇಳಿದ್ರು ಅಂತ ಅರ್ಜುನ್ ಹೇಳಿದಾಗ ಅಲ್ಲ ನಾನೇ ಬೇರೆ, ಈ ವಿಷಯ ಪೊಲೀಸ್ನವ್ರಿಗೆ ಹೇಳಿದರೆ ಸಮಸ್ಯೆ ದೊಡ್ಡದಾಗುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸರಾ. ಆದಿ ಊಟ ಮಾಡಿಲ್ಲ ಅಂತ ಕುಮುದ ಕೈಲಿ ಊಟ ಕೊಟ್ಟು ಕಳಿಸ್ತಾನೆ. ಆದಿ ಹೆದರ್ಕೊಂಡು ಮನೆಗೆ ಹೋಗಬೇಕು ಅಂತ ಕೇಳ್ತಿರ್ತಾನೆ. ಕುಮುದ ಇಂಥ ಪರಿಸ್ಥಿತಿ ಬಂತು ಅಂತ ಅಳ್ತಾಳೆ. ಹಾಗೆ ಫೋನ್ ತಗೊಂಡು ಅರ್ಜುನ್ ಹೆಂಡತಿಗೆ ಕಾಲ್ ಮಾಡ್ತಾಳೆ. ಅಷ್ಟರಲ್ಲಿ ಸರಾ ಇವಳ ಫೋನ್ನ ಕಿತ್ಕೊಂಡು ಅವಳ ಬ್ರೈನ್ ವಾಶ್ ಮಾಡ್ತಾನೆ. ನಾನೇನು ಆದಿಗೆ ಟಾರ್ಚರ್ ಕೊಡೋಲ್ಲ, ಸುರಕ್ಷಿತವಾಗಿಯೇ ಇಲ್ಲೇ ಇಟ್ಕೊಳ್ಳೋಣ, ಅವನಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, IVFಗೆ 5 ಲಕ್ಷ ದುಡ್ಡು ಕೂಡ ಸಿಗುತ್ತೆ ಅಂತಾನೆ. ಈಗ ಆಲ್ರೆಡಿ IVFಗೆ ಪೇ ಮಾಡಿದ್ದೀನಿ ಅಮೌಂಟ್ನ ಅಂತಾನೆ. ಆಗ ಕುಮುದ ಆಟೋಮೆಟಿಕ್ ಚೇಂಜ್ ಆಗ್ತಾಳೆ. ಹೇಗೋ IVF ಟ್ರೀಟ್ಮೆಂಟ್ಗೆ ದುಡ್ಡು ಸಿಕ್ತಲ್ಲ ಅಂತ. ಈಗ ರಿಟರ್ನ್ ಅರ್ಜುನ್ ಹೆಂಡತಿ ಕಾಲ್ ಮಾಡಿದಾಗ ಕುಮುದ ಆದಿ ನಿನ್ನೆ ಬೇಜಾರಲ್ಲಿದ್ದ, ಈಗ ಹೇಗಿದ್ದಾನೆ ಅಂತ ಡ್ರಾಮಾ ಮಾಡ್ತಾಳೆ. ಆದಿ ಮಿಸ್ ಆಗಿರೋ ವಿಷಯನ ಮುಚ್ಚಿಟ್ಟು ಅವರಮ್ಮ ಆದಿ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾನೆ ಅಂತಾಳೆ. ಅದೇ ಟೈಮ್ಗೆ ಅರ್ಜುನ್ ಮನೆಗೆ ಬಂದಾಗ ಪದ್ಮ ಪೊಲೀಸ್ನವರ ಹತ್ರ ಮಾತಾಡಿದ್ಯಾ ಅಂತ ಕೇಳ್ತಾಳೆ. ಅರ್ಜುನ್ ಕೇಳಿದೆ, ಇನ್ನೂ ಇನ್ಫಾರ್ಮೇಷನ್ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ಅರ್ಜುನ್ ಕಪಾಳಕ್ಕೆ ಹೊಡೆದು ನನ್ನ ಮಗನಿಗಿಂತ ನಿಂಗೆ ಕ್ರಿಕೆಟೇ ಹೆಚ್ಚಾಯ್ತಾ, ಪೊಲೀಸ್ನವ್ರಿಗೆ ಕಂಪ್ಲೇಂಟೇ ಕೊಟ್ಟಿಲ್ಲ ನೀನು ಅಂತಾಳೆ. ಆಗ ಅರ್ಜುನ್ ಅವಳಿಗೆ ಸಮಾಧಾನ ಮಾಡಿ ಆದಿ ಕಿಡ್ನ್ಯಾಪ್ ಆಗಿದ್ದಾನೆ, ಅವನನ್ನು ಕಾಪಾಡ್ಕೊಳ್ಳೋಕೆ ಮ್ಯಾಚಲ್ಲಿ ಸೋಲ್ತಿದ್ದೀನಿ ಅಂತಾನೆ. ಇಡೀ ದೇಶದ ಜನರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಬೇಜಾರಾಗ್ತಾನೆ. ಆಗ ಅರ್ಜುನ್ ಹೆಂಡ್ತಿ ನೀನು ಮ್ಯಾಚ್ ಸೋತ್ರೂ ಪರವಾಗಿಲ್ಲ, ನನ್ನ ಮಗನ್ನ ಕಾಪಾಡು ಅಂತ ಹೇಳ್ತಾಳೆ. ಈಗ 4ನೇ ದಿನದ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಪಾಕಿಸ್ತಾನದ ಟೀಮ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅರ್ಜುನ್ಗೆ ಸರಾ ಹೇಳಿದ ಹಾಗೆ ಇಂಪಾರ್ಟೆಂಟ್ ಕ್ಯಾಚ್ನ ಬಿಡ್ತಾನೆ. ಇದರಿಂದ ಇಡೀ ಟೀಮ್ಗೆ ಹೊಡೆತ ಬೀಳುತ್ತೆ. ಪಾಕಿಸ್ತಾನದವರು 250 ಸ್ಕೋರ್ ಮಾಡಿ ಆಲ್ ಔಟ್ ಆಗ್ತಾರೆ. ಧರ್ಮೇಶ್ ಈಗ ಸರಾಗೆ 45 ಲಕ್ಷ ಕಳಿಸಿ ಲ್ಯಾಂಡ್ ಪೇಪರ್ಸ್ನು ಕೂಡ ಕೊಡ್ತಾನೆ. ಇದರಿಂದ ಕುಮುದಾನು ಖುಷಿ ಆಗ್ತಾಳೆ. ಎಲ್ಲ ಮುಗೀತಲ್ಲ, ಆದಿನ ಬಿಟ್ಟು ಕಳಿಸೋಣ ಅಂತ ಭರಣಿ ಹೇಳಿದಾಗ ಆದಿಗೆ ಜ್ವರ ಇದೆ, ಇಲ್ಲೇ ಇರಲಿ ಅಂತ ಕುಮುದ ಹೇಳ್ತಾಳೆ. ಇದನ್ನು ನೋಡಿ ಭರಣಿಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ACPಗೆ ಸರಾ ಭರಣಿ ಕುಮುದಾನ ಕೊಲ್ಲೋಕೆ ಅಂತ ಕುಟ್ಟಿ ರೌಡಿಗಳನ್ನು ಕಳಿಸಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗೆ ಅರ್ಜುನ್ನ ಹೆಂಡತಿ ಆದಿ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು 3 ಗಂಟೆ ಒಳಗೆ ಕಂಪ್ಲೇಂಟ್ನ ವಾಪಸ್ ತಗೊಂಡಿರೋದನ್ನು ನೋಡಿ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸರಾ ಭರಣಿ ಮಾತಾಡುವಾಗ ಸರಾ ಯಾರೋ ಒಬ್ಬ ಬಾಲ್ ಹಾಕ್ತಾನೆ, ಇನ್ನೊಬ್ಬ ಬ್ಯಾಟಿಂದ ಹೊಡಿತಾನೆ, ಇದಕ್ಕೆ ಜನ ಸಾವಿರಾರು ಕೋಟಿ ಬೆಟ್ ಕಟ್ಟಿ ಹಣ ಗಳಿಸ್ತಿದ್ದಾರೆ. ಆದರೆ ನಾನು ದೇಶ ಉದ್ಧಾರ ಆಗೋಕೆ ಪ್ರಾಜೆಕ್ಟ್ನ ಮಾಡಿದರೆ ಒಬ್ಬರು ಕೂಡ ಹಣನ ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ ಅಂತಾನೆ. ಅದಕ್ಕೆ ಭರಣಿ ಈ ಹಾಳು ಪ್ರಾಜೆಕ್ಟ್ನ ಬಿಟ್ಟು ಅಮೇರಿಕಾದಲ್ಲಿ ಹೋಗಿ ಸೆಟ್ಲ್ ಆಗೋ ಅಂದಿದ್ದಕ್ಕೆ ಸರಾ ಅವನಿಗೂ ಕೂಡ ಹೊಡೆದು ಕಳಿಸ್ತಾನೆ. ಮರುದಿನ ಆ ದಿನ ಬಿಟ್ಟು ಕಳಿಸ್ಬೇಕಿತ್ತು. ಆಗ ಧರ್ಮೇಶ್ ಸರಾಗೆ ಕಾಲ್ ಮಾಡಿ ಇವತ್ತು ಮ್ಯಾಚ್ನ ಕೊನೆ ದಿನ, ಮತ್ತೆ ಮ್ಯಾಚ್ ಫಿಕ್ಸ್ ಮಾಡಬೇಕು ಅಂತಾನೆ. ಈ ಸಲ ಸರಾ 5 ಕೋಟಿ ಹಣ ಕೇಳ್ತಾನೆ. ಅಷ್ಟು ಅಮೌಂಟ್ನ ಸೆಕ್ರೆಟರಿಗೆ ಕೊಟ್ಟು ಪ್ರಾಜೆಕ್ಟ್ನ ಅಪ್ರೂವ್ ಮಾಡಿಸಿ ಸೈನ್ ಆಗಿರೋ ಡಾಕ್ಯುಮೆಂಟ್ಸ್ನ ನಾನು ವಾಟ್ಸಪ್ಗೆ ಕಳಿಸಿದರೆ ಮಾತ್ರ ನೀವು ಹೇಳಿದ್ದನ್ನು ಮಾಡಿಸ್ತೀನಿ ಅಂತಾನೆ. ಓಕೆ ಅನ್ನೋಕ್ಕೆ ಡಿಮೆಲ್ಲೋ ಹೇಳ್ತಾನೆ. ಈ ಡಿಮೆಲ್ಲೋ ಪಾಕಿಸ್ತಾನದವನು, ಸೊ ಪಾಕಿಸ್ತಾನ ವಿನ್ ಆಗೋಕ್ಕೋಸ್ಕರ ಈ ಬೆಟ್ಟಿಂಗ್ ಡೀಲ್ನ ಮಾಡಿಸ್ತಿರ್ತಾನೆ. ಸರಾ ಅರ್ಜುನ್ಗೆ ಕಾಲ್ ಮಾಡಿ ನಿನ್ನ ಮಗನ ಇವತ್ತು ಬಿಡೋಲ್ಲ, ಇವತ್ತು ನಾನು ಹೇಳ್ದಾಗೆ ಮ್ಯಾಚ್ ಆಡಬೇಕು ಅಂದಾಗ ಅರ್ಜುನ್ಗೆ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ACP ಬಂದು ಆದಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ ಕೇಳಿದಾಗ ಅರ್ಜುನ್ ಅವನು ಸ್ಕೂಲಿಂದ ಬರೋದು ಲೇಟ್ ಆಗಿದ್ದಕ್ಕೆ ಕೊಟ್ಟಿದ್ವಿ, ಮನೆಗೆ ಆದಿ ವಾಪಸ್ ಬಂದಿದ್ದಾನೆ ಅಂತ ಸುಳ್ಳು ಹೇಳ್ತಾನೆ. 5ನೇ ದಿನದ ಮ್ಯಾಚ್ ಕೂಡ ಶುರು ಆಗಿದೆ. ಸರಾ ಅರ್ಜುನ್ಗೆ ಈ ಬಾರಿ ಚೆನ್ನಾಗಿ ಆಡೋಕೆ ಹೇಳ್ತಾನೆ. ಅರ್ಜುನ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ಈ ಕಡೆ ACP ಸ್ಕೂಲ್ಗೆ ಹೋಗಿ ಆದಿ ಬಗ್ಗೆ ವಿಚಾರಿಸಿದಾಗ ಶನಿವಾರ ಸ್ಕೂಲೇ ಇರಲಿಲ್ಲ ಅಂತಾರೆ ಅವ್ರ ಟೀಚರ್. ಆಗ ಅರ್ಜುನ್ ಅವರ ಹೆಂಡತಿ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ. ಹಾಗೆ ಕುಮುದ ಆದಿನ ಲಾಸ್ಟ್ ಕರ್ಕೊಂಡು ಹೋಗಿರೋ ವಿಚಾರ ಕೂಡ ಗೊತ್ತಾಗುತ್ತೆ. ಲಂಚ್ ಬ್ರೇಕ್ನಲ್ಲಿ ಸರಾ ಅರ್ಜುನ್ಗೆ ಕಾಲ್ ಮಾಡಿ ಈ ಸಲ ಕ್ಯಾಪ್ಟನ್ನೇ ಔಟ್ ಮಾಡಿಸೋಕೆ ಹೇಳ್ತಾನೆ. ಅವನು ಹೇಳ್ದಾಗೆ ಅರ್ಜುನ್ ಕ್ಯಾಪ್ಟನ್ನ ರನ್ ಔಟ್ ಮಾಡಿಸ್ತಾನೆ. ಕ್ಯಾಪ್ಟನ್ ಔಟ್ ಆಗಿದ್ದು ಅರ್ಜುನ್ನಿಂದಾನೆ ಅಂತ ಎಲ್ರಿಗೂ ಗೊತ್ತಾಗಿ ಇಡೀ ಸ್ಟೇಡಿಯಮ್ಮೇ ಟೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಾಲ್ ಹಾಕಿದಾಗ ಬಾಲ್ ಅರ್ಜುನ್ ಹೆಲ್ಮೆಟ್ಗೆ ಬಿದ್ದು ಮುಖ ಗಾಯ ಆಗುತ್ತೆ. ಈಗ ಅರ್ಜುನ್ ಫೀಲ್ಡಿಂದ ಹೊರಗೆ ಹೋಗ್ತಾನೆ. ಟಿವಿಲಿ ಇದನ್ನೆಲ್ಲ ಕುಮುದ ನೋಡಿ ಸರಾ ತುಂಬ ಸ್ವಾರ್ಥಿ ಆಗ್ತಿದ್ದಾನೆ, ಮಗು ಪಡೆಯೋಕೆ ಇಷ್ಟೆಲ್ಲ ತಪ್ಪು ಮಾಡ್ತಿದ್ದೀವಿ ಅಂದ್ಕೊಳ್ತಾಳೆ. ಆದಿ ಹತ್ರ ಹೋಗಿ ಸ್ಟೇಡಿಯಂಗೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿ ಆಗ್ತಾಳೆ.
ಆಗ ಧರ್ಮೇಶ್ ಸರಾಗೆ ಮತ್ತೆ ಕಾಲ್ ಮಾಡಿ ಪ್ರೆಸ್ನವ್ರನ್ನ ಕರೆಸಿ ಅನೌನ್ಸ್ ಮಾಡಿಸಿದ್ರೆ ನೀನು ನಮ್ಮ ಮಾತು ಕೇಳ್ತೀಯ ಅಂತ ನನಗೆ ಗ್ಯಾರಂಟಿ ಇಲ್ಲ, ಅದಕ್ಕೆ ಎಲ್ಲ ಮುಗಿದ ಮೇಲೆ ಮಾಡಿಸ್ತೀನಿ ಅಂತಾನೆ. ಆಗ ಕುಮುದ ಸರಾಗೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು, ನೀನು ಮಾಡಿರೋದು ತಪ್ಪು ಅಂತಾಳೆ. ಆಗ ಸರ ನೀನೇನು ಸಾಚ ಅಲ್ವಲ್ಲ, ಆದಿ ಅಮ್ಮ ಕಾಲ್ ಮಾಡಿದಾಗ ಸತ್ಯ ಹೇಳ್ಬೋದಿತ್ತು, ಆದರೆ ನಿನ್ನ ಸ್ವಾರ್ಥಕ್ಕೆ ನೀನು ಸುಳ್ಳು ಹೇಳಿದೆ, ನೀನು ಹಣ ಹಣ ಅಂತ ಫ್ಲೆಷರ್ ಹಾಕಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಇಳಿದಿದ್ದು ಅಂತಾನೆ. ಹಾಗೆ ಪ್ರಾಜೆಕ್ಟ್ಗೆ ಒಬ್ಬ 5 ಲಕ್ಷ, ಇನ್ನೊಬ್ಬ 50 ಲಕ್ಷ, ಮತ್ತೊಬ್ಬ 50 ಕೋಟಿ, ನೀನು 5 ಲಕ್ಷ ಕೇಳ್ತಿದೀಯಾ, ನಿನಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ, ನೀವೆಲ್ಲ ಕ್ರಿಮಿನಲ್ಸ್, ಇದೆಲ್ಲದಕ್ಕೂ ನೀನು ಸಹ ಕಾರಣ ಅಂತ ಬೈತಾನೆ. ಆಗ ಕುಮುದ ಅಳ್ತಾ ಒಬ್ಳೆ ಹೋಗ್ತಾಳೆ. ಈ ಕಡೆ ಸರ ಲಾಸ್ಟ್ ಮ್ಯಾಚಲ್ಲಿ ಅರ್ಜುನ್ಗೆ ಕಾಲ್ ಮಾಡಿದರೆ ಅರ್ಜುನ್ ಏನು ಮಾಡಿದ್ರು ಅವ್ನ ಕಾಲ್ನ ಪಿಕ್ ಮಾಡ್ತಿರೋದಿಲ್ಲ. ಟೆನ್ಷನ್ನಲ್ಲಿ ಧರ್ಮೇಶನ್ಗೆ ಕಾಲ್ ಮಾಡ್ತಾನೆ ಸರ. ಕುಟ್ಟಿ ಕಾಲ್ ರಿಸೀವ್ ಮಾಡಿ ಅರ್ಜುನ್ ಕಾಲ್ ಪಿಕ್ ಮಾಡ್ತಿಲ್ಲ ಅಂದರೆ ನಿನ್ನ ಕರ್ಮ, ಭರಣೆ ಆಗಲೇ ನನ್ನ ಕೈಗೆ ಸಿಕ್ಕಿದ್ದಾನೆ, ನಿನ್ನ ಪ್ರಾಜೆಕ್ಟ್ ಸೇಫ್ ಆಗಿರಬೇಕು ಅಂದರೆ ನಾವು ಹೇಳ್ದಾಗೆ ಮಾಡಬೇಕು ಅಂತಾನೆ. ಈಗೇನು ಮಾಡಬೇಕು ಅಂತ ಸರಾಗೆ ಗೊತ್ತಾಗೋದೇ ಇಲ್ಲ. ಸೊ ಆದಿಗೆ ಹೊಡೆದು ವಿಡಿಯೋ ರೆಕಾರ್ಡ್ ಮಾಡಿ ಅರ್ಜುನ್ಗೆ ಕಳಿಸ್ತಾನೆ. ಅರ್ಜುನ್ ಗಾಬರಿಯಾಗಿ ಕಾಲ್ ಮಾಡ್ತಾನೆ. ಸರ ಆಗ ಇಂಡಿಯಾ ಸೋಲ್ಬೇಕು, ನಿನ್ನ ಬ್ಯಾಟಿಂಗಿಗೆ ಹೋಗಬೇಡ, ನಾನು ಹೇಳ್ದಾಗೆ ಕೇಳಿಲ್ಲ ಅಂದರೆ ನಿನ್ನ ಮಗನ ಕತೆ ಫಿನಿಶ್ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅರ್ಜುನ್ಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಒಂದು ಕಡೆ ಜೀವ ಆಗಿರೋ ಮಗನ್ನ ಉಳಿಸ್ಕೋಬೇಕಾ ಇಲ್ಲ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋ ಕ್ರಿಕೆಟ್ನ ಗೆಲ್ಲಿಸ್ಬೇಕಾ ಅಂತ ಅಳ್ತಿರ್ತಾನೆ. ಈ ಕಡೆ ಕುಟ್ಟಿಗೆ ಸರ ಆಡಿರೋ ಗೇಮ್ ಎಲ್ಲ ಗೊತ್ತಾಗಿದೆ. ಅವನಿಗೆ ಕಾಲ್ ಮಾಡಿ ಇಂಡಿಯಾದ ಒಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ನ ಮಗನ್ನ ಕಿಡ್ನ್ಯಾಪ್ ಮಾಡಿ ಇದೆಲ್ಲ ಮಾಡ್ತಿದೀಯಾ, ಇದು ಸಿಂಡಿಕೇಟ್ನ ರೂಲ್ಸ್ ವಿರುದ್ಧ, ಪ್ಲೇಯರ್ಸ್ಗಾಗಲಿ ಅವರ ಫ್ಯಾಮಿಲಿಗಾಗಲಿ ಯಾವ ತೊಂದರೆನೂ ಕೊಡಬಾರ್ದು, ನೀನು ಅದನ್ನೇ ಮಾಡ್ತಿದೀಯಾ, ನೀನು ಕಿತ್ತೋಗಿರೋ ಪ್ರಾಜೆಕ್ಟ್ಗೆ ಇನ್ನೆಷ್ಟು ಜನನ ಬಲಿ ಕೊಡ್ತೀಯಾ, ನೀನು ಮಾಡ್ತಿರೋ ಕೆಲಸ ಪೊಲೀಸ್ನವ್ರಿಗೆ ಗೊತ್ತಾಗಿದೆ, ಈಗಾಗಲೇ ಸಿಂಡಿಕೇಟ್ನವರು ಧರ್ಮೇಶ್, ವಿವೇಕ್ ಮತ್ತು ಭರಣಿನ ಸಾಯಿಸಿದ್ದಾರೆ, ಈಗ ಉಳಿದಿರೋದು ನೀನು ಮತ್ತು ನಿನ್ನ ಹೆಂಡತಿ ಕುಮುದ ಮಾತ್ರ, ಕುಮುದನ ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಕುಟ್ಟಿ ಹೇಳ್ತಾನೆ. ಆಗ ಸರ ನಿಮಗೆ ಬೇಕಾಗಿರೋದು ನಾನು ತಾನೇ, ನಾನು ಇಲ್ಲೇ ಇದ್ದೀನಿ, ಕುಮುದಾಗೆ ಏನೂ ಮಾಡಬೇಡಿ, ನಾನು ಆದಿ ಇರೋ ಅಡ್ರೆಸ್ನ ಕೂಡ ಕಳಿಸ್ತೀನಿ ಬನ್ನಿ ಅಂತಾನೆ. ಮತ್ತೆ ಸರ ಕುಮುದಾಗೆ ಕಾಲ್ ಮಾಡಿ ಪ್ರೊಸೀಜರ್ ಮಾಡಿಸ್ಕೊಂಡು ಹೋಗು, ರಿಟರ್ನ್ ನನ್ನ ಹತ್ರ ಬರಬೇಡ ಅಂತಾನೆ. ಫೈನಲಿ ಲಾಸ್ಟ್ ಮ್ಯಾಚಲ್ಲಿ ಅರ್ಜುನ್ ಕ್ರಿಕೆಟ್ನ ಆಯ್ಕೆ ಮಾಡಿ ಫೀಲ್ಡ್ಗೆ ಬರ್ತಾನೆ. ಇದನ್ನು ನೋಡಿ ಸರ ಆದಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಂಡಿಯಾ ಗೆಲ್ಲೋಕೆ ಇನ್ನು 4 ರನ್ ಬೇಕು, ಬಟ್ ಅರ್ಜುನ್ ರಿವರ್ಸ್ ಸ್ವೀಪ್ ಮಾಡಿ 6 ಹೊಡಿತಾನೆ. ಮ್ಯಾಚ್ ಇಂಡಿಯಾ ವಿನ್ ಆಗುತ್ತೆ, ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಆದರೆ ಅರ್ಜುನ್ ಆದಿನನ್ನು ಕ್ಷಮಿಸು ಅಂತ ಅಳ್ತಿದ್ದಾನೆ. ಈ ಕಡೆ ಕುಮುದ ಹಾಸ್ಪಿಟಲ್ಗೆ ಹೋಗದೆ ಮನೆಗೆ ಬಂದು ಬ್ಯಾಟಲ್ಲಿ ಸರಾಗೆ ಹೊಡೆದು ಆದಿನ ಕಾಪಾಡ್ತಾಳೆ. ಪೊಲೀಸ್ನವರು ಕುಮುದನ ಫಾಲೋ ಮಾಡ್ಕೊಂಡು ಬಂದು ನೋಡ್ತಾರೆ. ಸರಾಗೆ ಕಿವಿಯಿಂದ ರಕ್ತ ಬಂದಿರೋದನ್ನ ನೋಡ್ತಾರೆ. ಇವನು ಸತ್ತಿದಾನೋ ಬದುಕಿದಾನೋ ಅಂತ ಗೊತ್ತಾಗೋದಿಲ್ಲ. ಮೂವಿ ಕೊನೆಗೆ ಸರಾನ ಡ್ರೀಮ್ ಪ್ರಾಜೆಕ್ಟ್ ಅಪ್ರೂವ್ ಆಗಿ ನ್ಯೂಸಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಟೆಸ್ಟ್ ಮೂವಿ ಕಥೆಯನ್ನು. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.